ನಮಸ್ಕಾರ, ನಾ ರಘು ಮೇದರ್, ಇಲ್ಕಲ್ ಗ್ರಾನೈಟ್. ಇದು ಹಿಮಾಲಯ ಬ್ಲೂ ನೋಡಿ. ಇದು ಹಿಮಾಲಯ ಬ್ಲೂ ಲೈಟ್ ಕಲರ್ ಅಂತ ಬರುತ್ತೆ. ನೆಕ್ಸ್ಟ್ ಇದು ನೋಡಿ, ಇದು ಹಿಮಾಲಯ ಬ್ಲೂ ಡಾರ್ಕ್ ಪ್ಯಾಟರ್ನ್, ಸ್ವಲ್ಪ ಡಾರ್ಕ್ ಇರುತ್ತೆ. ನೋಡಿ, ಇದು ನೋಡಿ, ಇದು ಹಿಮಾಲಯ ಬ್ಲೂ. ಇದು ಪಿಂಕ್ ಬೇಸ್ ಅಲ್ಲಿ ಲೈನ್ಸ್ ಇರುತ್ತೆ. ಡಿಸೈನ್ಸ್ ಫ್ಲವರ್ ಎಲ್ಲ ಪಿಂಕ್ ಅಲ್ಲಿ ಬರುತ್ತೆ. ಅಂದ್ರೆ ನಾವು ಇದನ್ನ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದೆಲ್ಲ ಲೆಂತ್ ಬಂದು 9 ಫೀಟ್ ಇಲ್ಲ 10 ಫೀಟ್ ಇರುತ್ತೆ. ಹೈಟ್ ಬಂದು 3.25 ಇರುತ್ತದೆ. ಇದು ಸ್ಟ್ರೇಟ್ ಲೈನು ಹಿಮಾಲಯ ಬ್ಲೂ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇದು ಬಂದು ಆಂಧ್ರ ಕ್ಯಾಟೇಜ್ ಅಂತೇಳಿ ನಾವು ಕರಿತೀವಿ. ಇದು ಚೂರು ರೆಡ್ ಮ್ಯಾಟ್ರಲ್ ಇರುತ್ತೆ. ಚೆನ್ನಾಗಿರುತ್ತೆ, ಬಟ್ ಒಂದೇ ಫ್ಲವರ್ ಒಂದೇ ಡಿಸೈನ್ ಇರುತ್ತೆ. ನೆಕ್ಸ್ಟ್ ಇದು ಹಿಮಾಲಯ ಬ್ಲೂ. ಇದು ರೆಡ್ ಮೆಟೀರಿಯಲ್, ಅಂದ್ರೆ ರೆಡ್ ಫ್ಲವರ್ ಡಿಸೈನ್ ರೆಡ್ ಇರುತ್ತೆ. ನೋಡಿ ಚೆನ್ನಾಗಿದೆ. ಎಲ್ಲ ಟಿಕ್ನೆಸ್ ಬಂದು ನಮಗೆಲ್ಲ 18 mm ಇರುತ್ತದೆ. ನೋಡಿ ಎಷ್ಟು ನೀಟಾಗಿರ್ತವೆ ಟಿಕ್ನೆಸ್ ಎಲ್ಲ. ನೆಕ್ಸ್ಟ್ ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ತೋರಿಸ್ತೀವಿ. ಇದು ಹಿಮಾಲಯ ಬ್ಲೂ. ಇದು ಡಿಸೈನ್ಸ್ ಬೇರೆ ಇದೆ ನೋಡಿ. ಹಿಮಾಲಯ ಬ್ಲೂ ಬ್ಲಾಕ್ ಒಳಗಡೆ ಒಂದು 50 ಪೀಸ್ ಡಿಸೈನ್ ಬಂದು ನೆಕ್ಸ್ಟ್ ಡಿಸೈನ್ ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇದು ಬಂದು ಫೈರ್ ರೆಡ್ ಅಂತ ಹೇಳಿ, ರೆಡ್ ಮೆಟೀರಿಯಲ್, ಡಾರ್ಕ್ ಮೆಟೀರಿಯಲ್ ಫುಲ್ಲು. ನೆಕ್ಸ್ಟ್ ನಾವು ಹನಿ ಬ್ಲೂ ಅಂತ ಏನು ಹೇಳ್ತೀವಲ್ಲ, ಇದು ಹನಿ ಬ್ಲೂ ಅಂತ ಹೇಳಿ. ಬಟ್ ನಮ್ಮ ಲೋಕಲ್ ಗ್ರಾನೈಟ್ ಅಲ್ಲ, ಸಾರಿ, ನಾ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ಸ್ ಮಾಡಲ್ಲ. ಇದು ಕೂಡ ಹಿಮಾಲಯ ಬ್ಲೂ. ನೋಡಿ ಇದು ಹಿಮಾಲಯ ಬ್ಲೂ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇವೆಲ್ಲ ನ್ಯೂ ಡಿಸೈನ್ಸ್, ಬಟ್ ಬೂಟ್ ಪಾಲಿಸ್ ಇರುತ್ತೆ. ಅಂದ್ರೆ ಈ ಎದುರುಗಡೆ ಕಾಣುವಂತ ಡಿಸೈನ್ಸ್ ಮತ್ತೆ ಇದ್ರ ಅಪೋಸಿಟ್ ಇನ್ನೊಂದು ಸ್ಲ್ಯಾಬ್ ಕೂಡಿಸಿದ್ರೆ ಎರಡು ಅಪೋಸಿಟ್ ಏನ್ ಕಾಣ್ತಾ ಇದೆಯಲ್ಲ ಅದ್ರ ಅಪೋಸಿಟ್ ಡಿಸೈನ್ ಕಾಣುತ್ತೆ. ಅದು ಬೂಟ್ ಪಾಲಿಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಇದನ್ನು ಹಿಮಾಲಯ ಬ್ಲೂ. ಇದು ನೋಡ್ರಿ, ಇದು ಗೋಲ್ಡ್ ಲೈನ್ ಟೈಪ್ ಲೈನ್ಸ್ ಇದಾವು. ಬಟ್ ಬೂಟ್ ಪಾಲಿಸ್ ಒಳಗಡೆ ಬಾರಿ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆ. ಇಲ್ಲಿ ಸೆಂಟ್ರಲ್ಲಿ ಕಾಣ್ತಾ ಇದೆ ನೋಡಿ. ಈ ಲೈನ್ಸ್ ಎಲ್ಲ ಬೂಟ್ ಪಾಲಿಸ್ ಅಲ್ಲಿ ಬಾರಿ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದು ಇದು ಹಿಮಾಲಯ ಬ್ಲೂ. ನಿಮಗೆಲ್ಲ ಏನು ತೋರಿಸ್ತಾ ಇದ್ದೀನಲ್ಲ ಎಲ್ಲ ಹಿಮಾಲಯ ಬ್ಲೂ. ಅಂದ್ರೆ ನೀವು ಡಿಸೈನ್ಸ್ ಬರ್ತಾ ಇರ್ತಲ್ಲ ಅದ್ರ ಬಗ್ಗೆ ನಾನು ನಿಮ್ಗೆ ಫೋಟೋಸ್ ಆಮೇಲೆ ವಿಡಿಯೋಸ್ ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕೂಡ ಹಿಮಾಲಯ ಬ್ಲೂ ಸ್ಟ್ರೇಟ್ ಲೈನ್ ಅಂತ ಹೇಳ್ತೀವಿ ನಾವು. ನೋಡಿ ಟಿಕ್ನೆಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಬಟ್ ಒಂದೇ ಟಿಕ್ನೆಸ್ 18 mm, 18+ mm ಇರ್ತವೆ ಹೊರತು 18 mm ಒಳಗಡೆ ನಮ್ಗೆ ಯಾವ ಟಿಕ್ನೆಸ್ ಇರಂಗಿಲ್ಲ. ಇದು ನಾನು ಎಕ್ಸ್ಪ್ಲೇನ್ಸ್ ಮಾಡೋದು ಬರೀ ನನ್ನ ಲೋಕಲ್ ಗ್ರಾನೈಟ್ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ಸ್ ಮಾಡೋದು. ದಯವಿಟ್ಟು ಬೇರೆ ಗ್ರಾನೈಟ್ ಬಗ್ಗೆ ನಾನು ಇದು ಮಾಡಂಗಿಲ್ಲ, ಸಾರಿ.
ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದರೆ ನಾನು ಇಲ್ಕಲ್ ಮಾರ್ಕೆಟಿಂಗ್ ಮತ್ತು ಇಲ್ಕಲ್ ಗ್ರ್ಯಾನೈಟ್ ಬಗ್ಗೆ ಅಷ್ಟೇ ನಾನು ಮಾಹಿತಿ ಕೊಡೋದು. ನಾ ಔಟ್ರ್ ಮೆಟೀರಿಯಲ್ ಬಗ್ಗೆ ಮಾಹಿತಿ ಕೊಡೋಂಗಿಲ್ಲ. ಯಾಕೆ ಹೇಳಿ, ಅದಕ್ಕೆ ಸ್ಟ್ರೆಂತ್ ಅನ್ನೋದು ಇರೋಂಗಿಲ್ಲ. ಹಂಗಾಗಿ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ಸ್ ಮಾಡೋಕ್ಕಾಗಲ್ಲ. ಇಲ್ಕಲ್ ಗ್ರ್ಯಾನೈಟ್ 154 ಕಂಟ್ರಿಯಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಅದನ್ನು ಜನರಿಗೆ ಜಾಸ್ತಿ ಗೊತ್ತಿಲ್ಲ. ಹಿಂಗಾಗಿ ನಾನು ಅದ್ರ ಬಗ್ಗೆ ಹೇಳಿದ್ರು ಕೆಲವೊಬ್ರಿಗೆ ಅರ್ಥ ಆಗಂಗಿಲ್ಲ. ಔಟ್ರ್ ಮೆಟೀರಿಯಲ್ ಚೆನ್ನಾಗಿಲ್ರಿ, ಅದನ್ನ ತೊಗೊಂಡು ಏನು ಮಾಡ್ತೀರಿ ಅಂತ ಹೇಳಿದ್ರೆ ನೋಡೋಂಗಿಲ್ಲ. ಇಲ್ಲೇ ನೋಡಿ, ಇವಾಗ ಇದು ಹನಿ ಬ್ಲೂ ಅಂತ ನಿಮ್ಗೆ ಹೇಳಿದ್ನಲ್ಲ, ಇದು ಹನಿ ಬ್ಲೂ ಅಂತಂತ ನೀವೆಲ್ಲ ಒಯ್ತೀರಿ. ನೆಕ್ಸ್ಟು ನೋಡಿರಿ, ಇದು ಕಣ್ಣಿಗೆ ಹಿಂಗೆ ಕಾಣುತ್ತಾ? ಇಲ್ಲಿ ನೋಡಿ, ಹಿಂದ್ಗಡೆ ಬ್ಯಾಕ್ ಕಡೆ ಒಂದು ಕಲರ್ ಬೇರೆ ಇರುತ್ತೆ, ಹಿಂಗೆ ಚೇಂಜ್ ಆಗ್ತಿರುತ್ತೆ. ಇಲ್ಲಿ ನೋಡಿ, ಹನಿ ಬ್ಲೂ ಇಲ್ಲೆಲ್ಲ ಅಪ್ಯಾಕ್ಸ್ ಮಾಡಿದ್ದಾರೆ, ರೆಡ್ ಕಲರ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು, ಹಿಂದ್ಗಡೆ ಕಲರ್ ಇರೋದು ಬೇರೆ, ಮುಂದ್ಗಡೆ ಮಾಡಿರೋ ಕಲರ್ ಬೇರೆ. 1-2 ವರ್ಷ ಆದಮೇಲೆ ಕಲರ್ ಹೋಗುತ್ತೆ. ಆಮೇಲೆ ಏನು ಮಾಡ್ತೀರಿ? ಹಂಗಿಲ್ಲ. ಅದಕ್ಕೆ ನಾನು ಹೇಳೋದು ಲೋಕಲ್ ಗ್ರಾನೈಟ್. ಇದು ಈಗ ನೋಡಿ, ಇದು ನಮ್ಮ ಕಲರ್ ಕರೆನಾ? ಇದು ಒರಿಜಿನಲ್. ಈಗ ನಾವು ಏನು ಜವಾರಿ ಮಂದಿ, ಹೈಬ್ರಿಡ್ ಮಂದಿ ಅಂತ ಹೆಂಗಂತೀರಿ ನೋಡಿ, ಹಂಗೆ ಇದೆಲ್ಲ ಜವಾರಿ. ನೋಡಿ, ನಮ್ದಲ್ಲಿ ಏನಾರು ಕಾಣುತ್ತಾ ನಿಮ್ಗೆ ಕಲರ್? ಏನಾರು ನೋಡಿ ಕಾಣಿಸ್ತಾ? ಇಲ್ಲಲ್ಲ. ಇನ್ನು ಫ್ರಂಟ್ ಏನು ಡಿಸೈನ್ಸ್ ಇರುತ್ತೆ, ಬಟ್ ಇಂದ ವಾಟರ್ ಹಾಕಿ ಚೆಕ್ ಮಾಡಿದ್ರು ಕೂಡ ಅದೇ ಡಿಸೈನ್ ಕಾಣುತ್ತೆ ನಿಮಗೆ. ಅಂದರೆ ಇದು ಒರಿಜಿನಲ್ ಗ್ರಾನೈಟ್ ಅಂತ ಅರ್ಥ, ಸರಿನಾ? ಫ್ರಂಟ್ ಏನು ಡಿಸೈನ್ಸ್ ಕಾಣುತ್ತೆ, ಫ್ರಂಟ್ ಏನು ಕಲರ್ ಕಾಣುತ್ತೆ, ಬ್ಯಾಕ್ನು ಅದೇ ಇರಬೇಕು. ಅದು ಒರಿಜಿನಲ್ ಗ್ರಾನೈಟ್. ಅದು ಇಲ್ಕಲ್ ಗ್ರಾನೈಟ್ ಮಾತ್ರ ಇರೋದು, ಬೇರೆ ಗ್ರಾನೈಟ್ ಆ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಇದು ನೆಕ್ಸ್ಟ್ ಬಂದು ಮುದ್ಗಲ್ ಗ್ರೇ ಅಂತೇಳಿ. ಮುದ್ಗಲ್ ಗ್ರೇ ಒಳಗಡೆ ಏನಾಗುತ್ತೆ, ಒಂದೇ ಫ್ಲವರು ಒಂದೇ ಕಲರ್ ಬರುತ್ತೆ. ಬಟ್ ಕಲರ್ ಅಂದರೆ ಒಂದು 2 ಥರ ಬರುತ್ತೆ. ಒಂದು ವೈಟ್ ಬರುತ್ತೆ, ಒಂದು ಅದ್ರೊಳಗೆ ಚೂರು ಪಿಂಕ್ ಬರುತ್ತೆ, ಇನ್ನೊಂದು ಬ್ರೌನ್ ಅಂತ ಬರುತ್ತೆ ಮುದ್ಗಲ್ ಒಳಗಡೆ. ಇದು ಮುದ್ಗಲ್ ಗ್ರೇ ಅಂತೇಳಿ. ಇದು ಹಿಮಾಲಯ ಬ್ಲೂ ಒಳಗಡೆ ಏನಾಗುತ್ತೆ, ಲೈಟ್ ಮೆಟೀರಿಯಲ್ ಜಾಸ್ತಿ. ಯಾರು ಲೈಟ್ ಮೆಟೀರಿಯಲ್ ಅಂತ ಏನು ಒಂದು ಸ್ವಲ್ಪ ಅವ್ರಿಗೆ ಕಲರ್ ಹಾಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ರಿ. ಯಾಕಂದ್ರೆ ನಾವು ಲೈಟ್ ಮೆಟೀರಿಯಲ್ ಜಾಸ್ತಿ ಹಾಕ್ತೀವಿ ಅಂತ ಹೇಳ್ತಿರ್ತಿರಲ್ಲ, ಅಂಥವ್ರೆಲ್ಲ ಲೈಟ್ ಮೆಟೀರಿಯಲ್ ನೋಡ್ಕೋಬೋದು. ಇದು ಫುಲ್ ಲೈಟ್ ಮೆಟೀರಿಯಲ್ ಹಿಮಾಲಯ ಬ್ಲೂ. ನೆಕ್ಸ್ಟು ನಿಮಗೆ ಇದು ನೋಡಿ, ಇದು ಹೊರಗಡೆ ನಿಮಗೆಲ್ಲ ಹೊರಗಡೆ ಇದು ಔಟ್ರ್ ಮೆಟೀರಿಯಲ್. ಇದು ಔಟ್ರ್ ಮೆಟೀರಿಯಲ್ ಅಂತ ಹೇಳ್ತಿರ್ತೀನಲ್ಲ, ನಿಮ್ಗೇನು ಕಂಬರ್ಕಾರತ್ತೆ ಹೇಳಿ? ಇದೆಲ್ಲ ನೋಡಿ, ಸ್ಟ್ರೆಂತ್ ನೋಡ್ರಿ, ಇದೆಲ್ಲ ಹೆಂಗಿದೆ ಔಟ್ರ್ ಮೆಟೀರಿಯಲ್ದು. ಸುಮ್ಮನೆ ನನ್ನ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬಾರ್ದು, ಇದೆಲ್ಲ ಸುಮ್ಮನೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಮ್ಮಲ್ಲಿ ಶೋರೂಮಲ್ಲಿ ಇಟ್ಟಿರ್ತೀವಿ, ಯಾಕೆ ಹೇಳಿ, ಕಸ್ಟಮರ್ಗೆ ಅವ್ರಿಗೇನು ನಾವು ಹೇಳಿದ್ರೆ ಅರ್ಥ ಆಗಲ್ಲ. ಸುಮ್ಮನೆ ಅವ್ರು ಇಷ್ಟ. ನಾವು ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡೋದು ನಾವು ನಮ್ಮ ಮೆಟೀರಿಯಲ್ ಬಗ್ಗೆ. ಇದು ನೋಡಿ, ಇದು ಹಿಮಾಲಯ ಬ್ಲೂ ಅಂತ ಹೇಳಿ ನಿಮಗೆ ಹೊರಗಡೆ ಎಲ್ಲರೂ ಕೊಡ್ತಿರೋಂಥ ಮೆಟೀರಿಯಲ್ಲು. ಇದು ಹಿಮಾಲಯ ಬ್ಲೂ ಅಲ್ಲ, ಸರಿನಾ? ಇದು ಕೂಡ ಹಿಮಾಲಯ ಬ್ಲೂ ಅಂತ ಹೇಳ್ತಾರೆ. ಇದು ಹಿಮಾಲಯ ಬ್ಲೂ ಅಲ್ಲ. ಇದು ಬಂದು ನಮ್ಮ ಹತ್ರ ಆಂಧ್ರ ಕಡೆ ಮೆಟೀರಿಯಲ್ಲು. ಅಂದರೆ ಇದು ನಮ್ಮ ಗ್ರಾನೈಟ್ ಅಲ್ಲ. ಹಾಂ, ಇದು ಎಲ್ಲ ಔಟ್ರ್ ಮೆಟೀರಿಯಲ್ಲು. ಹಾಂ, ಸರಿ ಸ್ನೇಹಿತರೆ, ನನ್ನ ರಘು ಮೇದಾರ್ ಇಲ್ಕಲ್ ಗ್ರಾನೈಟಿಗೆ ನಿಮಗೆ ಏನಾದರೂ ಗ್ರಾನೈಟ್ ಬಗ್ಗೆ ಮಾಹಿತಿ ಬೇಕಂದರೆ, ನಿಮಗೇನೋ ಗ್ರಾನೈಟ್ ತೊಗೋಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ನಿಮಗೆ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಗ್ರಾನೈಟು, ಆಮೇಲೆ ನಿಮ್ಗೆ ಟ್ರಾನ್ಸ್ಪೋರ್ಟಿಂಗು, ಆಮೇಲೆ ನಿಮ್ಮ ಸುರಕ್ಷಿತವಾಗಿ